ಎಲ್ಲರಿಗೂ ಫುಟ್ಪಾತ್ ಅಂಗಡಿಯಿಂದ ಹಿಡಿದು ಟೀ ಅಂಗಡಿವರೆಗೂ ಎಲ್ಲರಿಗೂ ಸಾಲ ಹಿಂಗಾಗಿದೆ ಪರಿಸ್ಥಿತಿ. ಎಲ್ಲರೂ ನೋಡಿ ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಇದು ಮಾಡ್ತೀವಿ. ಇವೆಲ್ಲ ಎಷ್ಟು ಜನ ಕಟ್ಟಿದ್ದೀರಾ ಇಲ್ಲಿ? ಸುಮಾರು 300-400 ಜನ ಇದ್ದಾರೆ. ಎಲ್ಲರಿಗೂ ಒಂದು ನ್ಯಾಯ ರೀತಿಯಲ್ಲಿ ದುಡ್ಡು ಅಮೌಂಟು ಬರೋಂಗೆ ಕಷ್ಟಪಟ್ಟು ಎಲ್ಲ ಅಂಗಡಿಯವರು ಕೂಲಿ ಮಾಡಿ ಕಟ್ಟಿರೋದು. ಎಲ್ಲರಿಗೂ ದೊರಕಂಗೆ ಒಂದು ವ್ಯವಸ್ಥಿತವಾಗಿ ನ್ಯಾಯ ತೋರಿಸ್ಕೊಡ್ಬೇಕು. ಅಂದಾಜು ಎಷ್ಟು ದುಡ್ಡು ಅವ್ಯವಹಾರ ಇರ್ಬೋದು ಇದರಲ್ಲಿ? ಲೆಕ್ಕ ಹಾಕೋದು ಈಗ ಏನು ಇಲ್ಲಿರೋರೆ ಒಂದು 10-15 ಲಕ್ಷ 20 ಲಕ್ಷ ಐತೆ ಸ್ವಾಮಿ. ಈಗ ಇಷ್ಟು ಜನ ಕಣ್ಣಿ ಕಾಣುವಂತ ಜನ ಯಾರಿಗೂ ಗೊತ್ತಾಗಿಲ್ಲ. 20-30 ಲಕ್ಷ ಇದೆ. ಇನ್ನ ಹೊರಗಡೆ ಜನ ಗೊತ್ತಿಲ್ಲದಾರು ಅಮಾಯಕೃತ ಎಷ್ಟಿದೆ ಗೊತ್ತಿಲ್ಲ. ಅದು ತನಿಖೆ ಮಾಡಿ ಎಂಕ್ವೈರಿ ಮಾಡಿ ಎಲ್ಲ ರೀತಿಯಲ್ಲೂ ನ್ಯಾಯ ತರಿಸ್ಕೊಟ್ರೆ ಭಾರಿ ಅನುಕೂಲ ಬಡವರಿಗೆ. ಬಡವ್ರ ಬಗ್ಗರು ಕಷ್ಟಪಟ್ಟು ಕಟ್ಟವ್ರೆ. ಇವತ್ತಿನ ಇದರಲ್ಲಿ ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಕೂಲಿ ಮಾಡಿ ಕಟ್ಟಿದ್ದಾರೆ. ಅವ್ರಿಗೆಲ್ಲ ರೀತಿ ಒಳ್ಳೆ ನ್ಯಾಯ ತೋರಿಸ್ಕೊಡುವಂತ ನಾವು ವಿನಂತಿ ಮಾಡ್ಕೊತೀವಿ. ಇದಕ್ಕೊಂದು ನ್ಯಾಯ ಯಾವತ್ತು ಪರಿಹಾರ ಮಾಡ್ಕೊಡೋಂತ ನೀವೊಂದು ಮಾಡಿ ಬಿಡಿಸ್ಕೊಂಬರಕ್ಕೆ ಕೇಳಿದಾಗ ಏನಂದ್ರೆ ಅವಾಗ ಎಲ್ಲ ಬಿಡಿಸ್ಕೊಂಬಂದಾಗ ಕೇಳಕ್ಕೆ ಹೋದಾಗ ನಮ್ಮ ಹತ್ರ ಸಾಲ ಕೊಟ್ಟಿದ್ದೀವಿ ಬೇರೆಯವ್ರಿಗೆ, ಅದನ್ನು ರಿಕವರಿ ಮಾಡಿಕೊಡ್ತೀವಿ ಈ ಥರನೇ ಹೇಳ್ಕೊಂಬಂದರು. ಈಗ ನಾವು ಒಂದು ತಿಂಗಳಿಂದ ಕೇಳ್ತಾ ಇದ್ದೀವಿ. ಕೆಲವರು 6 ತಿಂಗಳಿಂದ ಕೇಳ್ತವ್ರೆ, 7 ತಿಂಗಳಿಂದ ಕೇಳ್ತಾರೆ. ಕೆಲವ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಗಮನಕ್ಕೂ ಇಲ್ಲ ಅಂತಾರೆ. ಅದೇನೋ ಅವ್ರದ್ದು ವ್ಯವಹಾರ ಹೆಂಗಿದೆ ಗೊತ್ತಿಲ್ಲ ಸರ್. ನಿಮ್ದು ಯಾವುದು ಅದು ಸಹಕಾರ ಸಂಘದ ಹೆಸರು? ನಮ್ಮದು ಸಂಬಂಧ ಇಲ್ಲ. ದೇವರಾಜ ಅರಸು ಸಂಘ ಗ್ರಾಮೀಣ ಅಲ್ಲ, ನೀವೇನಾದ್ರು ಒತ್ತಡ ಏರಿದ್ರ ಅಂತ ಅವನ ಮೇಲೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ? ಹಬ್ಬಗಳಲ್ಲಿ ದುಡ್ಡು ಬೇಕಾಯ್ತು, ಕೆಲವರೆಲ್ಲ ಹೋಗಿ ಕೇಳಿದ್ದಾರೆ ಅಷ್ಟೇ. ಒತ್ತಡ ಏನೋ ಪಾಪ ಅವನ ಮೇಲೆ ಯಾರು ಇದು ಮಾಡಿಲ್ಲ. ಬ್ಯಾಂಕಿಗೆ ಕೇಳಿದಾರ ಅಥವಾ ಇವನು ಕೇಳಿದ್ರು? ಬ್ಯಾಂಕಲ್ಲಿ ಹೋಗಿ ಅಧ್ಯಕ್ಷ ಉಪಾಧ್ಯಕ್ಷ ಇದ್ರಿಗೆ ಕೇಳೋದು. ದಿವಾಕರನ್ಗೆ ಇದು ಮಾಡಿಲ್ಲ. ದಿವಾಕರನ್ಗೆ ಬ್ಯಾಂಕಲ್ಲಿ ಏನು ಹೇಳಿದ್ರು ನಿಮಗೆ? ರಿಕವರಿ ಮಾಡಿ ಕೊಡ್ತಾರಪ್ಪ, ಅವರೇ ಕೊಡ್ತಾರೆ, ನೋಡೋಣ ಏನೇನಾಗಿದೆ ನಮ್ಮ ಗಮನಕ್ಕೆ ಈಗ ಬಂದಿದೆ ಅಂತ ಹೇಳಿದ್ರು ಅಷ್ಟೇ. ಇದಕ್ಕೆಲ್ಲ ನೇರವಣೆ ದೇವರಾಜ ಅರಸು ಸಹಕಾರ ಪತ್ತಿನ ಸಹಕಾರ ಸಂಘ ದೇವರಾಜ ಅರಸರ ಬ್ಯಾಂಕಿನ ಅಧ್ಯಕ್ಷರೇ ನೇರವಣೆ ಎಂದು ನಾವು ಭಾವಿಸ್ತೀವಿ. ಇದು ಏನು ಇದೆಲ್ಲ ಫುಲ್ ಅಮಾಯಕರ ದುಡ್ಡನ್ನು ಕಾಣ್ತಾ ಇದೆ. ಎಲ್ಲರೂ ನೋಡಿದರೆ ಅಮಾಯಕರ ದುಡ್ಡು. ಇದು ಅಮಾಯಕರ ದುಡ್ಡು ನಾವು ಬ್ಯಾಂಕ್ ಅಧ್ಯಕ್ಷರನ್ನು ಕೇಳಕ್ಕೆ ಹೋದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಈ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರ್ತಾರೆ ಅಂತೇಳಿ ಭಾವಿಸ್ತೀನಿ. ಆಮೇಲೆ ನಾವು ದುಡ್ಡು ಕಟ್ಟಿರೋದು ಹಣವನ್ನು ಅದು ವಾಪಸ್ಸು ಕೊಟ್ಟರೆ ನಮಗೆ ಭಾರಿ ಒಳ್ಳೆಯದಾಗುತ್ತದೆ. ಇವತ್ತಿನ ರೀತಿಯಲ್ಲಿ ನಾವು ವಿವರಣೆ ನೋಡಿ ಕಟ್ಟಿರಲಿಲ್ಲ, ಬ್ಯಾಂಕ್ ನೋಡಿ ಕಟ್ಟಿದ್ದು. ನಾವು ಕೇಳೋದಿಗೆ ಇನ್ನೊಂದು ಬಿಟ್ಟು ಕೊಡ್ತೀನಿ ಅಂತ ಈ ಕೇಳೋದಿಗೆ ಈ ಕರ್ನಾಟಕದ ದೇವರಾಜ ಅರಸು ಸಹಕಾರ ಪತ್ತಿನ ಸಂಘ ಅಂದರೆ ಅದು ಎಲ್ಲ ಜನಗಳ ಮನದಲ್ಲೂ ಕೂಡ ಆ ಒಂದು ಹೆಸರು ಮನದಲ್ಲಿದೆ ಎಂದು ಭಾವಿಸಿ ನಾವು ಈ ಸಂಘಕ್ಕೆ ಹಣವನ್ನು ಕಟ್ಟಿರುತ್ತೇವೆ ಎಂದು ಭಾವಿಸ್ತೀವಿ. ಇದಕ್ಕೆ ಬ್ಯಾಂಕಿನ ನೇರ ಹೊಣೆ ಎಂದು ಭಾವಿಸ್ತೀವಿ.